ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಭುಗಿಲೆದ್ದಿದೆ ಪುಷ್ಕರಣಿ ವಿವಾದ. ಭವಾನಿ ಶಂಕರ ದೇವಾಲಯ ಬಳಿ ರಸ್ತೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಪುಷ್ಕರಣಿ ಮೇಲೆ ರಸ್ತೆ ಮಾಡಿದ್ದಾರೆ ಅನ್ನೋದಾಗಿ ಹಿಂದೂ ಸಂಘಟನೆ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಈಗ ಅನಧಿಕೃತ ರಸ್ತೆ ಕಿತ್ತು ಹಾಕುತ್ತೇವೆ ಅನ್ನೋದಾಗಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ರಸ್ತೆ ಕಿತ್ತು ಹಾಕಲು ಬಿಡಲ್ಲ ಅನ್ನೋದಾಗಿ ಮುಸ್ಲಿಂ ಸಂಘಟನೆಗಳು ಪಾಲಿಕೆಯಿಂದ ಪುಷ್ಕರಣಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಆರೋಪ ಕೇಳಿ ಬಂದಿದೆ. ಈಗ ಪುಷ್ಕರಣಿ ವಿವಾದ, ರಸ್ತೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಭದ್ರತೆಯೂ ನೀಡಲಾಗಿದೆ. ಈಗ ಒಂದು ಕಡೆ ಈ ವಿಚಾರವಾಗಿ ಪುಷ್ಕರಣಿ ಇರೋ ಕಡೆ ಅನಧಿಕೃತವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದಾಗಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾವೆ. ಮುಸ್ಲಿಂ ಸಂಘಟನೆಗಳು ರಸ್ತೆ ಕಿತ್ತು ಹಾಕೋಕ್ ನಾವು ಬಿಡಲ್ಲ ಅನ್ನೋದಾಗಿ ಅವರು ಪ್ರತಿಭಟನೆಗೆ ನಿಂತಿದ್ದಾರೆ. ಈಗ ಹುಬ್ಬಳ್ಳಿಯಲ್ಲಿ ಪುಷ್ಕರಣಿ ವಿಚಾರವಾಗಿ ಈ ವಿವಾದ ಭುಗಿಲೇಳ್ತಾ ಇದೆ ದಿನೇ ದಿನೇ. ಈಗ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೂಡ ನೀಡಲಾಗಿದೆ, ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಪ್ರತಿಭಟನೆಗಳು ಅಥವಾ ಸಂಘಟನೆಗಳ ನಡುವೆ ಕಿತ್ತಾಟಗಳು ತಿಕ್ಕಾಟಗಳು ಜಾಸ್ತಿ ಆಗಬಾರದು ಅನ್ನೋ ಒಂದು ಕಾರಣಕ್ಕೆ ಪುಷ್ಕರಣಿ ರಸ್ತೆ ತೆರವಿಗೆ ನೀಡಿದ್ದ 5 ದಿನಗಳ ಗಡುವು ಅಂತ್ಯವಾಗಿದೆ. ರಸ್ತೆ ತೆರವಿಗೆ ಆಗಸ್ಟ್ 22ರವರೆಗೂ ಗಡುವನ್ನ ನೀಡಿತ್ತು ಹಿಂದೂ ಸಂಘಟನೆಗಳು. ಆಸರ ಓಣಿಯ ಪುಷ್ಕರಣಿ ವಿವಾದ ಈಗ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುವ ಸಾಧ್ಯತೆಗಳು ಹೆಚ್ಚಿದೆ. ಭಾರೀ ಪೊಲೀಸ್ ಭದ್ರತೆಯನ್ನ ಅಲ್ಲಿ ಕಲ್ಪಿಸಲಾಗಿರುವಂತದ್ದು. ನಿಷೇಧಿತ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಿಸಿದ್ದಕ್ಕೆ ಹಿಂದೂ ಸಂಘಟನೆಗಳು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇವೆ. ರಸ್ತೆ ತೆರವು ಮಾಡದ ಪಾಲಿಕೆ ವಿರುದ್ಧ ಬೃಹತ್ ಹೋರಾಟಕ್ಕೆ ಮುಂದಾಗಿದೆ ಸಂಘಟನೆ. ಈಗ ನಿಷೇಧಾಜ್ಞೆಯೂ ಕೂಡ ಜಾರಿಯಾಗಿದೆ. 1500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ ಸ್ಥಳದಲ್ಲಿ. ಈಗ ಪಾಲಿಕೆ ರಸ್ತೆಯನ್ನ ನಿರ್ಮಿಸಿದೆ. ರಸ್ತೆ ಕೆಳಗೆ ಪುಷ್ಕರಣಿ ಇದೆ. ಪುರಾತತ್ವ ಇಲಾಖೆ ನಿಯಮದ ಅನ್ವಯ 100 ಮೀಟರ್ ನಿಷೇಧಿತ ಪ್ರದೇಶವಾಗುತ್ತೆ. ಈಗ ಪುಷ್ಕರಣಿ ಇದೆ ಅನ್ನೋದಾದ್ರೆ ಪುರಾತತ್ವದ ನಿಯಮಗಳ ಪ್ರಕಾರ ಅದರ ಸುತ್ತಮುತ್ತ 100 ಮೀಟರ್ ಏನನ್ನು ಕೂಡ ನಿರ್ಮಾಣ ಮಾಡಬಾರದು. ಆದ್ರೆ ಈ ರೂಲ್ಸ್ ಅನ್ನ ಮೀರಿ ಅನಧಿಕೃತವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದಾಗಿ ಹಿಂದೂ ಸಂಘಟನೆಗಳು ಈಗ ಪ್ರತಿಭಟನೆಗಿಳಿದಿವೆ. ನಿಷೇಧಿತ ಪ್ರದೇಶ, ಈ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ, ರಿಪೇರಿ ಚಟುವಟಿಕೆಯನ್ನ ನಡೆಸುವಂತಿಲ್ಲ. ನಿಷೇಧಿತ ಪ್ರದೇಶದಲ್ಲಿಯೇ ಅಕ್ರಮವಾಗಿ ಆಲ್ರೆಡಿ ರಸ್ತೆ ನಿರ್ಮಾಣ ಆಗಿದೆ, ಇನ್ನು ರಿಪೇರಿ ಕೆಲಸವನ್ನು ಕೂಡ ನಡೆಸೋ ಹಾಗಿಲ್ಲ. ಮಹಾನಗರ ಪಾಲಿಕೆಯಿಂದಲೇ ಕಾನೂನು ಬಾಹಿರ ಕೃತ್ಯವಾಗಿದೆ. ಇಲ್ಲಿ ಡೈರೆಕ್ಟ್ ಆಗಿ ಮಹಾನಗರ ಪಾಲಿಕೆಯೇ ಕಾನೂನು ಬಾಹಿರ ಕೃತ್ಯ ಮಾಡಿದೆ ಅನ್ನೋದಾಗಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಗಿಳಿದಿವೆ. ರಸ್ತೆ ತೆರವು ಮಾಡುವಂತೆ ಒಂದ್ ಕಡೆ ಹಿಂದೂ ಸಂಘಟನೆಗಳು ಬಿಗಿ ಪಟ್ಟನ್ನ ಹಿಡಿದಿರುವಂತದ್ದು. ಹುಬ್ಬಳ್ಳಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈಗ ನಿಷೇಧಾಜ್ಞೆ ಜಾರಿಯಾಗಿದೆ. ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಭದ್ರತೆಯ ದೃಷ್ಟಿಯಿಂದ. ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಇದು ಪೊಲೀಸ್ ಪ್ರಕಟಣೆ. ಈಗ ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ನೇರ ಸಂಪರ್ಕದಲ್ಲಿ. ಗುರುರಾಜ್, ಈಗ ಒಂದ್ ರೀತಿ ಅಲ್ಲಿನ ವಾತಾವರಣ ಏನಿದೆ, ಸಿಚುಯೇಷನ್ ಇದೆ, ಅದು ಹದ್ದು ಮೀರೋ ಎಲ್ಲಾ ಲಕ್ಷಣಗಳನ್ನ ಕಾಣ್ತಾ ಇದೆ. ಯಾಕಂದ್ರೆ ಪುಷ್ಕರಣಿ ಸುತ್ತಮುತ್ತ ರಸ್ತೆ ನಿರ್ಮಾಣ ಆಗಿದೆ, ಅದು ಕೂಡ ಅದು ನಿಷೇಧಿತ, ಇಲ್ಲಿಗಲ್ ಆಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ, ಪಾಲಿಕೆಯೇ ಮಾಡಿದೆ ಅನ್ನೋ ಆರೋಪ ಇರೋದು. ಈಗ ಏನಿದೆ ಅಲ್ಲಿನ ಪರಿಸ್ಥಿತಿ, ಮುಂದಿನ ಕ್ರಮ ಏನಾಗುತ್ತೆ ಸರ್ಕಾರದ್ದು? ಪ್ರತಿಭಟನೆ ಯಾವ ರೀತಿಯಾಗಿ ನಡೆಸ್ತಾ ಇದೆ ಹಿಂದೂ ಸಂಘಟನೆಗಳು? ಏನಂತ ಹೇಳಿದ್ರೆ, ಹಳೆ ಹುಬ್ಬಳ್ಳಿಯ ಆಸಾರ ಹೋಣಿ ಅಂತ ಇತ್ತೀಚೆಗೆ ಕರೀತಾರೆ, ಅದು ಭವಾನಿ ಶಂಕರ ದೇವಸ್ಥಾನದ ಸುತ್ತಮುತ್ತಲ ಪ್ರದೇಶ. ನಾವೀಗ ಅದೇ ಗುರುರಾಜ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಪುಷ್ಕರಣಿ ಇರೋ ಜಾಗದಲ್ಲಿ ರಸ್ತೆ ನಿರ್ಮಾಣ ಆಗಿದೆ. ಪುರಾತತ್ವ ಇಲಾಖೆಯ ನಿಯಮಗಳ ಪ್ರಕಾರ ಅಲ್ಲಿ ರಸ್ತೆ ನಿರ್ಮಾಣ ಆಗಬಾರದು, ಆದ್ರೆ ಪಾಲಿಕೆಯೇ ಈ ಕೆಲಸವನ್ನ ಮಾಡಿದೆ. ಪಾಲಿಕೆಯೇ ರೂಲ್ಸ್ಗಳನ್ನ ಬದಿಗಟ್ಟಿ
ಈ ರಸ್ತೆಗಳನ್ನ ನಿರ್ಮಾಣ ಮಾಡಿರೋದು ರಿಪೇರಿ ಕೆಲಸಕ್ಕೂ ಕೂಡ ನಾವು ಬಿಡೋದಿಲ್ಲ. ಅಂಡ್ ಇನ್ನೊಂದು ವಿಚಾರ ಅಂದ್ರೆ ಪುಷ್ಕರಣಿ ಬಳಿ ನಿರ್ಮಾಣವಾಗಿರುವ ರಸ್ತೆಯ ತೆರವಾಗಬೇಕು, ತೆರವಾಗೋವರೆಗೂ ನಾವು ಸುಮ್ಮನಿರಲ್ಲ ಅನ್ನೋದಾಗಿ ಈಗ ಹಿಂದೂ ಸಂಘಟನೆಗಳು ಬಿಗಿ ಪಟ್ಟನ್ನ ಹಿಡಿದಿವೆ. ಇನ್ನೊಂದು ಕಡೆ ಮುಸ್ಲಿಂ ಸಂಘಟನೆಗಳು ರಸ್ತೆ ತೆರವು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಆದ್ರೆ ಎರಡೂ ಸಂಘಟನೆಗಳ ನಡುವೆ ಗಲಾಟೆಗಳು ಜೋರಾಗಬಹುದು, ಅಲ್ಲಿನ ಪರಿಸ್ಥಿತಿ ಕೂಡ ಉದ್ವಿಗ್ನವಾಗಬಹುದು ಅನ್ನೋದಾಗಿ ಈಗಾಗಲೇ ಅಲ್ಲಿ ಪೊಲೀಸರ ನಿಯೋಜನೆಯಾಗಿದೆ. ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಪೊಲೀಸರು ಕೂಡ ನಾವಾಗಲೇ ಕೇಳಿದ್ವಿ, ಎಚ್ಚರಿಕೆಯನ್ನ ನೀಡ್ತಾ ಇದ್ರು, ಯಾವುದೇ ರೀತಿಯಾಗಿ ಹೊರಗೆ ಬರಬಾರ್ದು, ಯಾವುದೇ ರೀತಿ ಗಲಾಟೆ ಗದ್ದಲಗಳಿಗೆ ಅವಕಾಶ ಇರೋದಿಲ್ಲ ಅನ್ನೋದಾಗಿ. ಈಗ ಮುಂದೆ ಪಾಲಿಕೆಯ ಕ್ರಮ ಏನಾಗಿರುತ್ತೆ ಅನ್ನೋದು ಒಂದು ರೀತಿ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಆಲ್ರೆಡಿ ರಸ್ತೆ ನಿರ್ಮಾಣ ಆಗಿರೋದ್ರಿಂದ ರಸ್ತೆಯ ತೆರವನ್ನ ಮಾಡ್ತಾರಾ, ಹಿಂದೂ ಸಂಘಟನೆಗಳ ಈ ಒಂದು ಪ್ರತಿಭಟನೆಗೆ ಓಗೊಟ್ಟು, ಅಥವಾ ಹಾಗೆ ರಸ್ತೆಯನ್ನ ಬಿಡ್ಲಾಗತ್ತಾ, ರಸ್ತೆ ಹಾಗೆ ಬಿಟ್ರೆ ಹಿಂದೂ ಸಂಘಟನೆಗಳು ಮುಂದೆ ಯಾವ ರೀತಿ ಪ್ರತಿಭಟನೆಯನ್ನ ಮಾಡಬಹುದು ಅನ್ನೋದು ಇಲ್ಲಿರುವಂತಹ ಪ್ರಶ್ನೆಯಾಗಿದೆ. ಎಸ್, ನಮ್ಮ ಪ್ರತಿನಿಧಿ ಗುರುರಾಜ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನೇರ ಸಂಪರ್ಕದಲ್ಲಿ. ಗುರುರಾಜ್, ಈಗಾಗಲೇ ಹೇಳ್ದಾಗೆ ಈಗ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ, ಹಿಂದೂ ಸಂಘಟನೆಗಳು ಒಂದ್ ಕಡೆ ಪ್ರತಿಭಟನೆಗೆ ರೆಡಿಯಾಗಿದೆ, ರಸ್ತೆ ತೆರವು ಮಾಡಲೇಬೇಕು ಅನ್ನೋದಾಗಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಪಾಲಿಕೆಯೇ ನಿಯಮಗಳನ್ನ ದಾಟಿ ಅಲ್ಲಿ ರಸ್ತೆ ನಿರ್ಮಾಣ ಮಾಡಿದೆ. ಈಗ ಮುಂದಿನ ಒಂದು ಸ್ಟೆಪ್ ಏನಾಗಿರುತ್ತೆ ಅವ್ರದ್ದು? ಅಮೃತ, ಏನಂತಂದ್ರೆ ಹಳೆ ಹುಬ್ಬಳ್ಳಿಯ ಇವತ್ತಿಗಿನ ಆಸಾರವಾಣಿ ಅಂತ ನಾವು ಕರಿತೀವಿ, ಆ ಸುತ್ತಮುತ್ತಲ ಪ್ರದೇಶ, ಇಲ್ಲಿ ಐತಿಹಾಸಿಕವಾದಂತಹ ಭವಾನಿ ಶಂಕರ ದೇವಸ್ಥಾನ ಇದೆ. ಈ ಐತಿಹಾಸಿಕ ದೇವಸ್ಥಾನ ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂಥದ್ದು. ಇಲ್ಲಿ ವಿವಾದದ ಕೇಂದ್ರ ಏನಂತ ಹೇಳಿದ್ರೆ, ದೇವಸ್ಥಾನದ ಪಕ್ಕದಲ್ಲಿ ಒಂದು ಪುಷ್ಕರಣಿ ಜಾಗ ಇತ್ತು, ಕಾಲಾಂತರದಲ್ಲಿ ಆ ಪುಷ್ಕರಣಿ ಮುಚ್ಚಿ ಹೋಗಿತ್ತು. ಆ ಒಂದು ಜಾಗದಲ್ಲಿ ರಸ್ತೆಯನ್ನ ಅನಧಿಕೃತವಾಗಿ ನಿರ್ಮಿಸಲಾಗಿದೆ ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಆರೋಪ. ಯಾಕಂತ ಹೇಳಿದ್ರೆ ಹಿಂದೂ ಸಂಘಟನೆಗಳು ಕ್ಲೇಮ್ ಮಾಡುವಂಥದ್ದು ಬ್ರಿಟಿಷರ್ ಕಾಲದಿಂದ ಹಿಡಿದು ರೆವಿನ್ಯೂ ಡಾಕ್ಯುಮೆಂಟ್ಸ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಪುಷ್ಕರಣಿ ಜಾಗ ಇತ್ತು ಅನ್ನುವಂಥದ್ದು. ಒಂದು ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದ ದೇವಸ್ಥಾನದ ಸುತ್ತಮುತ್ತಲು 100 ಮೀಟರ್ ಅಂತರದಲ್ಲಿ ಯಾವುದೇ ರೀತಿಯ ಕಾಮಗಾರಿಯನ್ನ ನಡೆಸುವಂತಿಲ್ಲ. ಮತ್ತೊಂದು ಕಡೆ ಸ್ವತಃ ದೇವಸ್ಥಾನದ ಜಾಗವನ್ನೇ ಒತ್ತುವರಿ ಮಾಡಿ ಪಾಲಿಕೆ 25 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಆ ರಸ್ತೆಯನ್ನು ನಿರ್ಮಿಸಿದೆ ಅನ್ನುವಂಥದ್ದು. ಇದು ತುಂಬಾ ಸ್ಪಷ್ಟ ಕಾನೂನಿನ ಉಲ್ಲಂಘನೆ ಆಗಿದೆ. ಇಲ್ಲಿ ಮಹಾನಗರ ಪಾಲಿಕೆ ಸುಮ್ಮನೆ ಕೂತಿದೆ, ಪ್ರಾಚ್ಯ ವಸ್ತು ಇಲಾಖೆ ಕೂಡ ರಸ್ತೆ ಆಗುವವರೆಗೆ ಯಾವ ಕಾರಣಕ್ಕಾಗಿ ಸುಮ್ಮನೆ ಕೂತಿದ್ದು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಅವರು ತಮ್ಮ ಆಸ್ತಿಯನ್ನು ರಕ್ಷಣೆ ಮಾಡ್ಕೊಳ್ಬೇಕಾಗಿತ್ತು. ಈಗ ಹಿಂದೂ ಸಂಘಟನೆಗಳು ಹೇಳುವಂಥದ್ದು, ಇಲ್ಲಿರುವಂತಹ ಮುಸ್ಲಿಂ ಸಮಾಜದ ಜನರು ಓಡಾಡ್ಲಿಕ್ಕೆ ಆ ರಸ್ತೆಯನ್ನು ನಿರ್ಮಿಸಲಾಗಿದೆ, ನಮ್ಮ ಹಿಂದೂ ದೇವಸ್ಥಾನವನ್ನ ವಿವಾದದ ಕೇಂದ್ರ ಬಿಂದು. ಈ ನೆಲೆಯಲ್ಲಿ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಸಭೆಗಳನ್ನ ಮಾಡಿದ್ರು, ಪ್ರತಿಭಟನೆಗಳನ್ನ ಮಾಡಿದ್ರು, ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ ಕೂಡ ಬಂದ್ ಮಾಡುವಂತ ಒಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಆದ್ರೆ ಮಹಾನಗರ ಪಾಲಿಕೆ ಮಾತುಕತೆ ನಡೆಸಿ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿತು, ಆದ್ರೆ ಸಾಧ್ಯವಾಗಲಿಲ್ಲ. ಹಿಂದೂ ಸಂಘಟನೆಗಳ ಒಂದು ಸ್ಪಷ್ಟವಾದಂತಹ ಬೇಡಿಕೆ ಅಂತ ಹೇಳಿದ್ರೆ, ಅದು ದೇವಸ್ಥಾನದ ಜಾಗ ಕಬಳಿಕೆಯಾಗಿದೆ, ಅದನ್ನ ತೆರವು ಮಾಡಿ ಕಾನೂನು ಬಾಹಿರ ಕೃತ್ಯಕ್ಕೆ ಅನುದಾನ ಒದಗಿಸಿದಂತ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಪಟ್ಟ ನಡೆದಿದ್ದಾರೆ. ಮತ್ತೊಂದು ಕಡೆ ಈ ಏರಿಯಾದ ಕಾರ್ಪೊರೇಟರ್ ಏನಿದ್ದಾರೆ, ಅವರು ಮುಸ್ಲಿಂ ಸಮಾಜದ ಮುಖಂಡರಾಗಿರೋದ್ರಿಂದ ಅವರು ಹೇಳುವಂತದ್ದು, ಕಾನೂನು ಪ್ರಕಾರ ನೀವು ಫೈಟ್ ಮಾಡಿ ಕೋರ್ಟ್ ಅಲ್ಲಿ ಹೋಗಿ, ಇಲ್ಲಿ ರಸ್ತೆ ತೆರವಿಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಪಟ್ಟಿಡಿದ್ರಿಂದ ಇದು ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಆಸಾರವಾಣಿಯ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇವತ್ತು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಏನ್ ರಸ್ತೆಯನ್ನ ನಾವೇ ಸ್ವತಃ ಖುದ್ದಾಗಿ ತೆರವು ಮಾಡ್ತೀವಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. BNS ಸೆಕ್ಷನ್ 163 ಪ್ರಕಾರ ಈ ನಿಷೇಧಾಜ್ಞೆ ಜಾರಿಯಾಗಿದೆ. ಇಡೀ ಪ್ರದೇಶವನ್ನ ಸೀಸ್ ಮಾಡಲಾಗಿದೆ. ಕೇವಲ ಒಂದು ಏರಿಯಾ, ಒಂದು ರಸ್ತೆ ಅಲ್ಲ, ಈ ಏರಿಯಾಕ್ಕೆ ಸಂಪರ್ಕ ಕಲ್ಪಿಸುವಂತ ಬಹುತೇಕ 20ಕ್ಕೂ ಹೆಚ್ಚು ರಸ್ತೆಗಳೇನಿದೆ, ಸಣ್ಣ ಸಣ್ಣ ಕಿರಿದಾದ ಓಣಿಗಳಿದೆ, ಅದೆಲ್ಲವನ್ನ ಕೂಡ ಸೀಸ್ ಮಾಡಲಾಗಿದೆ. ನೋಡಬಹುದು, ಈ ಬದಿಯಲ್ಲಿ ಪೊಲೀಸ್ ವ್ಯಾನ್ ಗಳನ್ನ ನಿಲ್ಲಿಸಲಾಗಿದೆ. 1500 ಪೊಲೀಸ್ ಜನ ಸಿಬ್ಬಂದಿಯನ್ನ ಇವತ್ತಿನ ಈ ಒಂದು ಭದ್ರತೆಗೆ ನಿಯೋಜಿಸಲಾಗಿದೆ. ಯಾವುದೇ ಕಾರಣ ಕೂಡ ಪ್ರತಿಭಟನೆಗಳು, ಜನ ಗುಂಪು ಸೇರುವಂತದ್ದು ಮಾಡಬಾರದು ಅನ್ನುವಂತ ಒಂದು ಸೂಚನೆಯನ್ನ ಪೊಲೀಸ್ ನಿಟ್ಟಾಗಿ ಹೊರಡಿಸಿದೆ. ನೋಡ್ಬೋದು, ಒಳಗಡೆ ಅಲ್ಲಿ ಆಟೋಗಳಿದೆ, ಒಳಗಡೆ ಇದ್ದಂತ ವಾಹನಗಳು ಒಳಗಡೆ ಇದೆ, ಜನರು ಒಳಗಡೆ ಇದ್ದಂತವ್ರು ಒಳಗಡೆ ಇದ್ದಾರೆ, ಹೊರಗಡೆ ಅವ್ರಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ಕಾರಣ ಕೂಡ ಗುಂಪಾಗಿ ಜನ ಸೇರುವಂತಿಲ್ಲ ಅನ್ನುವಂಥದ್ದು. ಇದು ಆಸಾರವಾಣಿಯ ಮುಖ್ಯ ರಸ್ತೆ. ಇಲ್ಲಿ ಮಹಾನಗರ ಪಾಲಿಕೆ ಕೈಗೊಂಡಂತ ಕಾಮಗಾರಿ ಇವತ್ತು ವಿವಾದದ ಕೇಂದ್ರ ಆಗಿದೆ. ಹಿಂದೂ ಸಂಘಟನೆಗಳ ಬೇಡಿಕೆ ಪಟ್ಟು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ರಸ್ತೆ ತೆರವಾಗುವವರೆಗೂ ಕೂಡ ಈ ಪ್ರತಿಭಟನೆ ಬಿಡೋದಿಲ್ಲ, ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡ್ತೇವೆ. ಆದ್ರೆ ಇಲ್ಲಿ ಇಲ್ಲೀಗಲ್ ಆಗಿ ಒಂದು ಪ್ರಾಚ್ಯ ವಸ್ತು ಇಲಾಖೆ ಸೇರಿದಂತ ಒಂದು ಐತಿಹಾಸಿಕ ದೇವಸ್ಥಾನದ ಜಾಗವನ್ನ ಈ ರೀತಿ ಗೊತ್ತು ಗುರಿ ಇಲ್ಲದೆ ಅಧಿಕಾರಿಗಳು ಕಾಮಗಾರಿ ನಡೆಸಿ ಇವತ್ತು ವಿವಾದಕ್ಕೆ ಕಾರಣರಾಗಿದ್ದಾರೆ ಅನ್ನುವಂಥದ್ದು ಒತ್ತಾಯ. ಅಷ್ಟೇ ಅಲ್ಲ, ಮಹಾನಗರ ಪಾಲಿಕೆ ಸಹಜವಾಗಿ ಸರ್ಕಾರದ ಅಧಿಕಾರಿಗಳು ಏನಂತ ಹೇಳಿದ್ರೆ, ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ಒತ್ತಡಕ್ಕೆ ಮಣಿದು ಕಾಮಗಾರಿಗಳನ್ನು ಕೈಗೊಳ್ಳುವಂಥದ್ದು ಸಹಜವಾಗಿ ಗೊತ್ತಿರುವಂಥದ್ದು. ಇಲ್ಲಿ ಕೂಡ ಅದೇ ರೀತಿ ಆಗಿದೆ ಅನ್ನುವಂತ ಆರೋಪವನ್ನ ಏನಂತ ಹೇಳಿದ್ರೆ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಮುದಾಯದ ಜನರನ್ನ
ಒಲಿಸಲಿಕ್ಕಾಗಿ ಈ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಇಲ್ಲಿಗಲ್ ಕಾಮಗಾರಿಯನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಇದು ವಿವಾದ ಹುಟ್ಟಾಕಿದೆ ಅನ್ನುವಂಥದ್ದು ಅವರ ಆರೋಪ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಸ್ತೆ ಓಡಾಡ್ಲಿಕ್ಕೂ ಕೂಡ ಬಿಡೋದಿಲ್ಲ, ರಸ್ತೆನ ತೆರವು ಮಾಡ್ತೀವಿ ಅಂತೇಳಿ ಪ್ರತಿಭಟನೆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಬಿಗುವಿನ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಇಡೀ ಪ್ರದೇಶವನ್ನ ಸೀಸ್ ಮಾಡಿ ಏನಂತ ಹೇಳಿದ್ರೆ 163 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ಅಮೃತ. ಓಕೆ ಗುರುರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.